ಸೌಂಡ್ ಏನಾದ್ರು ಸೌಂಡ್ ಬರ್ತೈತೆ ನೋಡಿ, ಅಲ್ಲಿ ಓಡ್ವಿ ಕಾಲ್ದಾರಿ ಆ ಥರದ ಹಗ್ಗ ಹಾಕೊಂಬಿಟ್ಟು ಹ್ಯಾಂಗ್ ಮಾಡ್ಕೊಂಬಿಟ್ಟವ್ರು. ಅದನ್ನ ತಗೊಂಬಿಟ್ಟು ನೀರೊಲೆಗೆ ಇಟ್ಬಿಟ್ಟು ಕಾಯಿಸ್ಬಿಟ್ಟವ್ರೆ. ಯಾರು? ಅವ್ರ ಮನೆಯವರು ಕಾಯಿಸ್ಬಿಟ್ಟು ಬರೆ ಹಾಕ್ಬಿಟ್ಟವ್ರು. ನಾನು ಮಾಡಿದ್ದೀನಿ ಕ್ರಿಯೇಟ್ ಮಾಡೋದಕ್ಕೆ. ಎಣಕ್ಕೆ? ಹೌದು, ಎಲ್ಲ ತಗೊಂಡೆ ವರ್ಕ್ ಮಾಡಿ ಹಾಕ್ಬಿಟ್ಟು ಕಂಪ್ಲೇಂಟ್ ಇಡೀ ಮನೆ ಮಕ್ಳ ಮೇಲೆಲ್ಲ ಕೊಟ್ಬಿಟ್ಟವ್ರು. ಇಡೀ ಮನೆ ಮಕ್ಳು ಇಲ್ಲಿರೋರ್ಗೂ ಸೇರಿಸಿ ತಂದೆ ತಾಯಿ ಕೊಟ್ಬಿಟ್ರು. ಅವರು ನೀವೆಲ್ಲ ತಪ್ಪಿಸ್ಕೊಂಡ್ಬಿಡ್ರಿ. ಕೇಳಿ ಇವಾಗ ಹೇಳಿ ಏನಾಯ್ತು ಅಂತ ಈಗ ಕೇಳಿ. ಇವಾಗಲೇ ಇರೋದು ಹತ್ರಕ್ಕೆ ಬರ್ತಾ ಇದ್ದೀನಿ. ಈಗ ಅಲ್ಲ ಒಪ್ಕೊಂಬಿಟ್ರಿ ಬೇರೆ ಹುಡುಗಿ ಮದುವೆ ಆಗ್ತೀನಿ ಅಂತ? ತಂದೆ ತಾಯಿಗಿನ್ನ ದೊಡ್ಡದೇನೈತೆ ಈ ಪ್ರಪಂಚದಲ್ಲಿ. ಈಗ ಮದುವೆಗೆ ಒಪ್ಕೊಂಡ್ರಲ್ಲ, ಏನಾಯ್ತು? ಮದುವೆ ಒಪ್ಕೊಂಡಾಗ ಒಂದೇ ಹುಡುಗಿ ಇವರೇ ತಿರ್ಗಿ ಅದ್ ನೋಡು ಇದ್ ನೋಡು ಆ ಸೀನೇ ಇಲ್ಲ. ನಾನು ಮದುವೆ ಹೋಗ್ಯಾರದೇನಕ್ಕೆ? ನಮ್ಮ ತಂದೆ ತಾಯಿಗಳ ಗೌರವಕ್ಕೆ. ನಿಮ್ಗೆ ಯಾವ್ದಾಗಿರಿ ಅವ್ರಿಗೆ ಇಷ್ಟ ಅಲ್ವಾ? ಯಾವ್ದು ನೋಡಿ. ಆ ಪ್ರೀತಿ ಬಿಟ್ರಿ? ಅನಿವಾರ್ಯತೆ. ಅದು 2 ವೇ ಲವ್, ಒನ್ ವೇ ಲವ್? ಎರಡೂ ಕಡೆ ಇತ್ತು. ಹೌದೌದು. ಪರಿಸ್ಥಿತಿ ಗೊತ್ತೊಳಗ ಇಡೀ ಕುಟುಂಬ ಕಳ್ಕೊಳ್ಳೋದು ಒಳ್ಳೇದಾ, ತ್ಯಾಗ ಒಳ್ಳೇದಾ? ಮದುವೆ ಆಯ್ತು. ಗುಬ್ಬಿ ತಾಲೂಕಿನಲ್ಲಿ ಲಕ್ಕೇನಹಳ್ಳಿ ಅನ್ನೋ ಒಂದು ಗ್ರಾಮ ಹಳ್ಳಿ. 26 ಜೂನ್ 1994. ಅಂದರೆ ಈಗ ಮುಂದಿನ ಜೂನ್ ಬಂದರೆ 32 ವರ್ಷ ನೀವು ಮದುವೆ ಆಗಿ. ಮೇಡಮ್ ಏನೋದು ಆ ಕಾಲಕ್ಕೆ ಅವರು ಸೆಕೆಂಡ್ PU ಪಾಸ್ ಆಗಿ BA ಅವ್ರ ಕುಟುಂಬದಿಂದ ಏನು ನೋಡ್ತಾರೆ, ಅಫಿಷಿಯಲ್ಗಳೇ ಜಾಸ್ತಿ ಇದ್ರು ಅವರೆಲ್ಲ. ಮತ್ತು ನಿಮ್ಮನ್ನ ಯಾಕೆ ಒಪ್ಕೊಂಡ್ರು? ನಾವು ಆ ಸಾಮರ್ಥ್ಯಕ್ಕಿದ್ವಿ ಅಂತ ಹೇಳಿದ್ವಿ. 15 ಎಕರೆ ತೋಟ, 16 ಆಳುಗಳು, ಈ ಥರಕ್ಕೆಲ್ಲ ನಾವು ಆ ರೇಂಜ್ಗಿದ್ವಿ. ಸೊ ವಿದ್ಯೆ ನೋಡಲಿಲ್ಲ ಅವರು. ಈಗ ನೀವು 8ನೇ ಕ್ಲಾಸು ಅವ್ರ PUC ಅದನ್ನೆಲ್ಲ ನೋಡಿ? ಅದನ್ನೆಲ್ಲ ಆ ಕಾಲದಾಗೆ ನೋಡ್ತಿರಲ್ಲ. ಇವ್ರನ್ನ ನಿಭಾಯಿಸೋ ಸಾಮರ್ಥ್ಯ ಇದೆಯಾ ಅನ್ನೋದನ್ನೇ ಕೊಡ್ತಿತ್ತು. ಇವಾಗಲೂ ಸಹ ಕೆಲವರು ಅದನ್ನೇ ನೋಡೋದು. ಅವರು ನಿಮ್ಗೆ ಇಷ್ಟಪಟ್ಟೆ ಮದುವೆ ಆದರು? ಹೌದು, ಖಂಡಿತ. ಆವಾಗ ಅದು ಹಳ್ಳಿ ಆಗಿರೋ ಕಾರಣದಿಂದ ಸ್ವಾಭಾವಿಕವಾಗಿ ಹಳ್ಳಿನ ಭಾಷೆಗಳು ಅಲ್ಲಿನ ಜನಗಳಿಗೂ ಕೆಲವೊಂದ್ರು ಗೊತ್ತಿರ್ತದಲ್ಲ. ಇಲ್ಲದ ಸ್ವಲ್ಪ ಒಂದಕ್ಕೆ ಎರಡು ಹೇಳೋ ಅಂಥದ್ದು ಇಂಥ ನಮ್ಮ ಯಜಮಾನ್ರ ಹಿನ್ನೆಲೆಗಳು ಈ ಥರಕ್ಕಿದ್ವು ಹಿಂದೆ. ಆ ಥರಕ್ಕೆಲ್ಲ ನಾನು ಎಲ್ಲಿಗೆ ಹೋಗಲಿ, ನನಗೆ ಅಲ್ಲಿ ಹಳ್ಳಿನಾಗಿದ್ದು ಅಲ್ಲಿಗೆ ದಿನ ಗುಬ್ಬಿ ಸಂತೆಗೆ ಹೋಗೋದು, ಗುಬ್ಬಿಗೆ ಹೋಗೋದೇ ಒಂದು ಹವ್ಯಾಸ, ಒಂಥರ ಹವ್ಯಾಸ. ಸಿನಿಮಾ ನೋಡೋದು, ಅಲ್ಗಡಿಗೆ ಹೋಗೋದು, ಅಷ್ಟು ಬಿಟ್ಟರೆ ಇನ್ನು ಸ್ಮೋಕ್ಸ್ ಆಗಲಿ ಡ್ರಿಂಕ್ಸ್ ಆಗಲಿ ಆ ಥರದ್ದೆಲ್ಲ ನನಗೆ ಆ ಏಜಲ್ಲಿ ಇನ್ನೂ ಗೊತ್ತಿರಲಿಲ್ಲ. ಏನಾದರೂ ಒಂದು ವ್ಯವಹಾರಕ್ಕಾದರೂ ಹೋಗೀನಿ ಬರೀನಿ ಆ ಥರಕ್ಕೆ. ಅಕಸ್ಮಾತ್ತಾಗಿ ಕೆಲಸನೂ ಮಾಡ್ಕೊಂಡು ದಿನ ಹೋಗೋದು ಅಂದರೆ ಅದೇ ವಯಸ್ಸಲ್ಲ. ಒಂದು ವಾರದಲ್ಲಿ 2-3 ದಿನ ಆದರೂ ಗುಬ್ಬಿಗೆ ಹೋಗೋ ಅಂಥದ್ದು ಇತ್ತು. ಟೌನ್ ರುಚಿ ಇರ್ತಿತ್ತು ನಿಮಗೆ? ಹೌದೌದು, ಹೋಗಿವ್ನಿ ನಾನು. ಆವಾಗ ಎಲ್ಲಿಗೆ ಹೋಗಿದ್ದೆ ಏನು ಕತೆ ಅಂತ ಈ ಪ್ರಶ್ನೆಗಳು ಬರೋಂಥದ್ದಕ್ಕೆ ನನಗೆ ಅವ್ರಿಗೆ ಆಲೋಚನೆ ಮಾಡಿ ಹೇಳೋಂಥ ವಯಸ್ಸು ನಂದಾಗಿರಲಿಲ್ಲ. ಆ ಥರ ಮನಸ್ಥಿತಿನೂ ನಮ್ದಿರ್ತಿರಲಿಲ್ಲ. ಏನಿವಾಗ ಯಾಕೆ ಹೆಂಗೆ ಕೇಳ್ತಾ ಇದೆಯಾ, ಏನಿವಾಗ ಹಿಂಗೆ ಅಂತ ಕೇಳಿದ್ರು ನೀನು ಇಲ್ಲ ಅಂತಿರಲ್ಲ. ಅದೇನು ಇರ್ತಿರಲಿಲ್ಲ ಅವಾಗ, ನಿಜ ಹೇಳ್ಬೇಕು ಅಂದರೆ. ಏನು ಹಿಂಗೆ ಅಂದ್ರೇನು? ಏನು ಲವ್ ಹುಡುಗಿನ ಜೊತೆಲಿ ಹೋಗಿದ್ದ ಎಲ್ಲಿಗೆ ಏನು ಕತೆ? ಏನಿವಾಗ ನೀನು ಹೋಗಿರ್ತಿರಲ್ಲ ಅವಾಗ. ಅದು 100% ಹೋಗಿದ್ದೀನಿ. ನೀವೇನು ಮಾಡೋಕ್ಕಲ್ಲ, ಯಾರು ಹೆಂಗೆ ನನಗೆ ಮಾಡೋಕ್ಕಾಗಲ್ಲ, ಅದು ಗೊತ್ತಿದ್ದು ಹೇಳ್ತಾ ಇರೋದು. ಹೋಗಿರ್ತಿರಲ್ವಲ್ಲ, ಮನಸ್ಸಾಕ್ಷಿ ಒಪ್ಪಬೇಕಲ್ಲ. ಆದರೆ ಅವತ್ತಿನ ಸ್ಥಿತಿನಲ್ಲಿ ದುರಾಂಕಾರ ಈ ಮಾತನ್ನ ಹೇಳಿದ್ರೆ ಏನಾಗುತ್ತೆ, ಅವ್ರ ಮನಸ್ಸಿನ ಮೇಲೆ ಯಾವ ಪ್ರಭಾವ ಬೀರ್ಬೋದು ಅನ್ನೋ ಆಲೋಚನೆ ಮಾಡೋ ಶಕ್ತಿ ನನಗೆ ಇರಲಿಲ್ಲ. ಒಂದು ಹೆಣ್ಣಿನ ಮನಸ್ಸು ಭಾಳ ದೌರ್ಬಲ್ಯ ಅಂತಾರೆ, ಅದಕ್ಕೆ ಶಕ್ತಿ ಕಡಿಮೆ ಅಂತಾರೆ. ತಡ್ಕಣ ಶಕ್ತಿ ಇರೋದಿಲ್ಲ, ಸಡನ್ನಾಗೆ ಅಳು ಬಂದ್ಬಿಡ್ತದೆ ಅಂತಾರೆ ಹೆಣ್ಣಿಗೆ. ಹಾಗಾಗಿ ಅದನ್ನೆಲ್ಲ ಯೋಚನೆ ಮಾಡೋಂಥ ಶಕ್ತಿ ನನಗೆ ಆವತ್ತಿನ ದಿನ ಇರಲಿಲ್ಲ. ಅಂದರೆ ನಿಮ್ಮ ಹೆಂಡತಿಗೆ ನಿಮ್ಮ ಹಳೆ ಪ್ರೀತಿ ಬಗ್ಗೆ ಗೊತ್ತಾಗ್ಬಿಡ್ತು? ಗೊತ್ತಾಯ್ತು, ಖಂಡಿತವಾಗ್ಲೂ ಗೊತ್ತಾಯ್ತು. ಕೆಲಸಕ್ಕೆ ಯಾರೋ ತೋಟಕ್ಕೆ ಬರೋರಲ್ವ ಎಲ್ಲ ಹೇಳೋರು. ಹಾಗಾಗಿ ನನ್ನ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಮಾಡೋರು. ನಾನು ಇಲ್ಲ ಅಂತಲೂ ಹೇಳಿರಲಿಲ್ಲ. ಅದೊಂದು ತಪ್ಪಾಗುತ್ತಲ್ಲ. ಖಂಡಿತ ಇತ್ತು ಅಂತ ಹೇಳಿದ್ದೆ. ಆದರೆ ನೀವು ನಂಬಿದ್ರೆ ಆ ಭಗವಂತನಿಗೆ ಮಾತ್ರ ಗೊತ್ತು. ಇವತ್ತಿಗೂ ಸರಿಕೆ ಲವ್ ಮಾಡಿದ್ದಷ್ಟೇ ನನಗೆ ಗೊತ್ತು. ಆಕರ್ಷಣೆ ಅಂತೇಳಿ ಹೇಳ್ಬೋದು, ಅದು ಲವ್ ಅಂತಲೂ ಹೇಳೋಕ್ಕಲ್ಲ ಆಗಿನ ಕಾಲಕ್ಕೆ. ಅಷ್ಟು ಬಿಟ್ಟರೆ ಇನ್ನು ಯಾವುದೇ ವಿಚಾರ ದೈಹಿಕವಾಗಲಿ ಏನೇ ಆಗಲಿ ಅಂಥದ್ದೇನೂ ಇರಲಿಲ್ಲ, ಈಗಲೂ ಇಲ್ಲ. ಆ ಥರ ಏನಿರಲಿಲ್ಲ. ಇವ್ರು ಆ ಥರಕ್ಕೆ ತಿಳ್ಕೊಳೋರು. ಅದು ಅದು ರೀತಿ ತಿಳ್ಕೊಳೋ ಅಂಥದ್ದು ಆ ಜಾಗದಲ್ಲಿ ಸರ್ವೇ ಸಾಮಾನ್ಯ, ಕಾಮನ್. ಸೂಸೈಡ್ ಮಾಡ್ಕೊಂಬಿಟ್ರು, ನೀವೇ ಚೆನ್ನಾಗಿರ್ರಿ ಅಂತಾನೆ. ಹೌದು, ಸೂಸೈಡ್ ಮಾಡ್ಕೊಂಡ್ರದು. ಯಾವ ವರ್ಷ? 12/2/96. 12 ಫೆಬ್ರವರಿ 96. ಜೂನ್ 94 ಮದುವೆ ಆಗಿರೋದು. ಮೇ 95 ಮಗ ಹುಟ್ಟಿರೋದು. ಫೆಬ್ರವರಿ 96 ಸೂಸೈಡ್ ಮಾಡ್ಕೊಂಡಿರೋದು. 96. ಯಾಕೆ ನಿಮಗೆ ಇನ್ನೊಂದು ಅನೈತಿಕ ಸಂಬಂಧ ಇದೆ ಅಂತ? ಇದೇನು ಎಲ್ಲಿಗೆ ಹೋಗಿರೋ ಅದೇ ವಿಷಯ. ಅದು ಸಣ್ಣ ಸೂಟ್ಪುಟ್ಟ ಜಗಳ ಆಗ್ತಾ ಇರೋದು. ಅಂದ್ಬಿಡಿ, ನಾನು ಇಲ್ಲ ಅಂತಿರಲ್ಲ. ಅದೇ ನಾನು ಮಾಡಿದ ತಪ್ಪು ಅಂತ ನನಗೆ ಅನ್ನಿಸ್ತಾ ಇದೆ, ಈಗಲೂ ಅನ್ನಿಸ್ತಾ ಇದೆ. ನಿಮ್ಮ ಹಳೆ ಗೆಳತಿಗೆ ಮದುವೆ ಆಗಿರಲಿಲ್ವಾ? ಇಲ್ಲ, ಆಗಿರಲಿಲ್ಲ. ಅದೇ ಊರಲ್ಲಿದ್ರಾ? ಅದೇ ಊರಲ್ಲಿದ್ರು. ಆ ಹುಡುಗಿಗೂ ನಿಮ್ಮ ಮನೆಯವ್ರಿಗೂ ಜಗಳ ಆಗೋದಾ? ಇಲ್ಲ, ಆ ಥರದ ಹುಡುಗಿಗೆ ಅವಳಲ್ಲ, ಆ ಥರದ್ದಲ್ಲ ಇವರು. ಈ ಜಗಳಕಾಯಿ ಮೆಂಟಾಲಿಟಿ ಎಲ್ಲ ಆ ಥರದ್ದು ಸ್ವಾಭಾವಿಕ, ಆ ಥರದ್ದು ಹಿಂಗ್ಸಲ್ಲ ಅವರು.
ಆ ಥರಕ್ಕೆಲ್ಲ ಅವ್ರ ಮನೆ ತಕ್ಕೆಲ್ಲ ಹೋಗೋದು, ಒಬ್ಬರ ಮನೆ ತಕ್ಕ ಹೋಗ್ತಿರಲ್ಲ ಅವರು. ನಮ್ಮ ತೋಟ ಆಯಿತು, ಮನೆ ಆಯಿತು, ಅಷ್ಟೇ ಇರ್ತಿತ್ತು. ಬೇರೆಯವ್ರ ಮನೆ ತಕ್ಕೆಲ್ಲ ಹೋಗೋದು, ಅವ್ರವ್ರು ಮಾತಾಡ್ಸೋದು, ಆ ಥರದ್ದೆಲ್ಲ ಬುದ್ಧಿ ಅವ್ರಿಗಿಲ್ಲ. ಅಫಿಷಿಯಲ್ ಆಗಿ ಬೆಳೆದಿದೆ ಅಂತ ಹೇಳಿ. ಎಜುಕೇಟೆಡ್. ಹೌದು. ಸೂಸೈಡ್ ಅಂದರೆ ಇವನು ಚಿಕ್ಕ ಮಗು, 8 ತಿಂಗಳು ನಾವೆಲ್ಲ ಬೇರೆ ಆಗ್ಬಿಟ್ಟಿದ್ವಿ ಅವಾಗ. ಅಲ್ಲೇನ ಎಲ್ಲ 5 ಎಕರೆ ಭಾಗ ಆಗ್ಬಿಟ್ವಿ. 3 ಜನಕ್ಕೂ ನಾನೇ ಕೊನೆ ಅನ್ನೋದು. ದುಡ್ಕೊಂಡು ತಿಂದ್ರಿ, ಬೋರ್ ಹಾಕ್ಸಿದ್ರು, 2 ಬೋರ್ ಇದ್ವು. 300 ತೆಂಗಿನ ಮರ, ಅಡಿಕೆ ಮರ, 2 ಬೋರು, ಒಂದಾಗ 5.5 ಇಂಚು, ಒಂದಾಗ 4.5 ಇಂಚು ಬೋರು. ಭೂಮಿ ಮೇಲೆ ಸ್ವರ್ಗ ಕ್ರಿಯೇಟ್ ಮಾಡ್ಕೊಂಡು ತೋರಿಸ್ತೀನಲ್ಲ ಈಗಲೂ. ಕೇಳಿ ಇವಾಗ ಏನಾಯ್ತು ಅಂತ ಈಗ ಕೇಳಿ. ಇವಾಗಲೇ ಇರೋದು ಹತ್ರಕ್ಕೆ ಬರ್ತಾ ಇದ್ದೀನಿ. ನಾವೆಲ್ಲ ಭಾಗ ಆಗ್ಬಿಟ್ವಿ, ಹಿಂಗೆಲ್ಲ ಆಯಿತು. ನಮ್ಮ ದೊಡ್ಡ ಅಣ್ಣ, ನಮ್ಮ ಅತ್ತಿಗೆ, ಅವರಿಬ್ಬರೇ ಇದ್ದವರು. ಇನ್ನು ನಮ್ಮ ಮನೇಲಿ ಯಾರು ಕಂಪ್ಲೀಟ್ ಯಾರೂ ಇಲ್ಲ. ನಾನು, ನಮ್ಮ ಹೆಂಗಸರು, ಮಗು ಅಷ್ಟೇ ಇದ್ದಿದ್ದು. ನಾವು ಗದ್ದೆಗೆ ಪೈರು ಹಾಕಿಸ್ಬೇಕಾಯ್ತು, ಬೇರೆ ಆಗಿಬಿಟ್ಟಿದ್ದೀರಲ್ಲ. ಗದ್ದೆಗೆ ಪೈರು ಹಾಕ್ಸ್ಬೇಕಾಯ್ತು, ಒಟ್ಲೆಲ್ಲ ಬಿಟ್ಟಿರಿ. ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರೋದು ಬಿಡಿ. ಅದನ್ನೆಲ್ಲ ಕೀಳಿಸ್ಬಿಟ್ಟು ಬೇರೆ ಕಡೆಗೆ ಎಲ್ಲ ಡಿಸ್ಪ್ಯಾಚ್ ಮಾಡ್ಬೇಕು ಅದನ್ನು. ಹಾಗಾಗಿ ಆಳ್ಗೆ ಹೇಳ್ಬಿಟ್ಟು ಬರ್ತೀನಿ, ತಡಿ ಕೆಲಸ ಮಾಡೋರಿಗೆ ಹೇಳ್ಬಿಟ್ಟು ಬರ್ತೀನಿ. ದೂರದಾಗಿದ್ವಲ್ಲ ಮನೆಗಳು, ನಮ್ಮ ತೋಟದಾಗಿದ್ದಿದ್ದು ಮನೆ. ಹಾಗಾಗಿ ಅಲ್ಲಿಗೆ ಹೇಳ್ಬಿಟ್ಟು ಬರ್ತೀನಿ, ಹೋಗ್ತಾ ಇದ್ದೀನಿ ನಾನು ಅಲ್ಲಿಗೆ ಅಂತ ಹೇಳಿದೆ. ಆದ್ರೆ ಇಂದ್ಲ ದಿನ ಗುಬ್ಬಿಗೆ ಹೊಂಟೋಗ್ಬಿಟ್ಟಿದ್ದೆ. ಸೋಮವಾರ ಆವತ್ತು ಗುಬ್ಬಿಗೆ ಹೊರಟೋಗಿದ್ದೆ. ಸಂದರ್ಭನ ಅರ್ಥ ಮಾಡ್ಕೊಳ್ಳಿ ನೀವು. ಅಲ್ಲಿಗೆ ನಾನು ಗುಬ್ಬಿಗೆ ಹೋಗ್ಬೇಕಾದ್ರೆ ಈ ಹುಡುಗಿನೂ ಅಲ್ಲಿಗೆ ಬಂದೈತೆ. ಏನೋ ತಗೊಂಡು ರಾಗಿ ಮಿಷಿನ್ಗೆ ಹಾಕಿಸ್ಕೊಂಬರೋಕೇನೋ ಆ ಹುಡುಗಿನೂ ಅಲ್ಲಿಗೆ ಬಂದೈತೆ. ಇಲ್ಲಿ ನಮ್ಮ ಮನೆ ತಗಲಿಂದ ನೋಡಿದ್ರೆ ಡೈರೆಕ್ಟಾಗಿ ಅದು ಕಾಣಿಸ್ತಾ ಇತ್ತು ಬಸ್ಗೆ. ಅಲ್ಲೇ ಹೋಗ್ಬೇಕು, ಒಂದೇ ಬಸ್. ಇವಾಗ್ಲಂಗೆ ಆಗ್ಲಾಗ್ಲ ಬಸ್ ಬರೋದು, ಆಟೋಗಳು ಅದೆಲ್ಲ ಏನಿಲ್ಲ. ಇಲ್ಲಿ ನಮ್ಮ ಮನೆ ತಗಿಂದ ಹಂಗೆ ನೋಡಿದ್ರೆ, ಹಿಂಗೆ ನೋಡಿದ್ರೆ ಅಲ್ಲಿ ಕಾಣಿಸುತ್ತೆ. ನಾನು ಹೋಗಿರೋದು ನಾವು ನೋಡೈತೆ, ಅಲ್ಲಿ ಬಸ್ ಕತ್ಕೊಂಡಿದ್ದೆ. ಆ ಹುಡುಗಿ ಎತ್ತಿರೋದು ನೋಡೈತೆ. ಇನ್ನೊಬ್ಬ ನನ್ನ ಫ್ರೆಂಡ್ ಬೇರೆ ಹತ್ತ ಅಂತ ಹೆಸರು ಕಿಟ್ಟ ಅಂತಾನೇನು, ಅವನು ಹತ್ತಿರೋದು ಎಲ್ಲ ನೋಡೈತೆ. ನನ್ನ ಪಡಿ ನಾನು ಹೋದೆ, ಅವನು ನಾನು ಎಲ್ಲ ಅಲ್ಲೆಲ್ಲ ಸುತ್ತಾಡಿದ್ವಿ. ನಮ್ಮ ಪಡಿ ನಾವು ಪಿಕ್ಚರ್ಗೆ ಅವ್ರೇನು ಬಂದಿರಲಿಲ್ಲ, ಪಿಕ್ಚರ್ಗೆ ಬಂದವ್ರೆ ಅಂತಲೇ ಹೇಳಿನಿ ಅದ್ರಾಗೇನು. ಆಮೇಲೆ ನಮ್ಮ ಪಡಿಗೆ ನಾವು ಹೋಗಿದ್ವಿ. ಅಲ್ಲಿ ಆ ಬಸ್ 3 ಗಂಟೆಗೆ ಮಿಸ್ ಆಯಿತು. ನಿನ್ನ ರಾತ್ರಿ 8 ಗಂಟೆಗೆ ಬಸ್ ಇರೋಲ್ಲ ಇನ್ನು ಬಸ್ಗಳು. ಹಂಗಾಗಿ ಏನಾಗ್ಬಿಡ್ತು, ಬಸ್ ಮಿಸ್ ಆಗೋಗ್ಬಿಡ್ತು. 3 ಗಂಟೆದು ಮಿಸ್ ಆಗೋಗ್ಬಿಡ್ತು. ಸರಿ, ಪಿಕ್ಚರ್ ನೋಡ್ಕೊಂಡು ರಾತ್ರಿ 8 ಗಂಟೆಗೆ ಹೋದ್ವಿ. ಏನು ಬೇಕೋ ಮನೆಗೆಲ್ಲ ತಗೊಂಡು, ಜಾಸ್ತಿ ಅಂತ ತಗೊಂಡು ಹೋಗ್ತಿರಲ್ಲ, ಮನೇಲೆ ಎಲ್ಲ ಇರೋದು. ಹಳ್ಳಿ ಅಲ್ವಾ, ನಮ್ಮ ತೋಟದಲ್ಲೇ ಎಲ್ಲ ಇರೋದು. ಏನು ನಮ್ಮ ಮನೇಲಿ ಇರೋದಿಲ್ವೋ, ನಾವು ಏನು ಬೆಳೆಯೋಕ್ಕಾಗೋದಿಲ್ವೋ ಅದನ್ನು ಮಾತ್ರ ತಗೊಂಡೋಗಿವಿ. ಇನ್ನೆಲ್ಲ ನಾವೇ ಬೆಳ್ಕೊಂಡಿವಲ್ಲ. ಮೆಣಸಿನ್ಕಾಯಿ, ಟೊಮೊಟೊ, ತರಕಾರಿ ಅದೆಲ್ಲ ನಾವೇ ಬೆಳಿಬೋದು. ರೈತ ಆಗಿರೋದ್ರಿಂದ ನಮ್ಮ ಮನೇಲಿ ಏನು ಸಿಗೋಲ್ಲ, ಅದನ್ನು ಮಾತ್ರ ತಗೊಂಡೋಗಿವು. ಆಮೇಲೆ ಅದನ್ನೆಲ್ಲ ತಗೊಂಡು ಹೋದೆ. ಕಳ್ಳೆಪುರಿ ಖಾರಪುರಿ ತಗೊಂಡೋಗಂಥದ್ದು ಫುಲ್ಲು. ಅದು ಆ ಟೈಮ್ಗೆ ಇವಾಗ ಅದು ಏನು ಮೃಷ್ಟಾನ್ನ ಭೋಜನ ಅಂತಾರೆ, ಆ ಏಜ್ನೊಳಗೆ ನಾನು ತಿನ್ನೋದು ಕಿತ್ತಾಡ್ಕೊಂಡು ತಿನ್ಬಿಡಿದೆ ಆ ಕಾಲದಲ್ಲಿ. ಖಾರಪುರಿ ಸಿಕ್ಕಿರೋ ತಿನ್ನಲ್ಲ ಇವಾಗ. ಅದು ನೋಡಿದ್ರೆ ಒಂದೊಂದ್ಸತಿ ನೆನಪು ಬರುತ್ತೆ ಈಗಲೂ. ಆಮೇಲೆ ಅದನ್ನು ತಗೊಂಡು ಹೋದೆ ನಾನು. ರಾತ್ರಿ 8 ಗಂಟೆ, ರಾತ್ರಿ 8-8:30 ಆಗಿರುತ್ತೆ. ಟೈಮಿಂಗ್ಸು ಎಷ್ಟು ಅಂತ ಹೇಳೋಕ್ಕಾಗೋದಿಲ್ಲ ಅವಾಗ. ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ. ಸೋಮವಾರ ಆಗಿರೋದ್ರಿಂದ ರಶ್ ಇರುತ್ತೆ ಬಸ್ಸು. ಹಾಗಾಗಿ ಒಂದೇ ಬಸ್ ಇರೋದ್ರಿಂದ ಒಂದು 10 ನಿಮಿಷ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಹೋಗುತ್ತೆ. ಅದು ಅಧಿಕೃತವಾಗಿ ಬರ್ಬೇಕಾಗಿರೋದು 8 ಗಂಟೆಗೆ ಅದು ಬಸ್ಸು, ಚಂಗಾವಿ ಬಸ್ಸು. ಅಲ್ಲಿ ಇಳಿದ್ಬಿಟ್ಟು ಮನೆಗೆ ಹೋದೆ ನಾನು. ಅವ್ರಿಗಿನ ಅದೇ ಬಸ್ಸಲ್ಲಿ ಬಂತಾ? ಅದು ಬಂತೋ ಇಲ್ವೋ ನನಗೆ ಗೊತ್ತಿಲ್ಲ. ಅದು ಇತ್ಲಿಂದ ಮಾತ್ರ ಬಂದಿತ್ತು, ಅತ್ಲಿಂದ ಬಂತೋ ಇಲ್ವೋ ನನಗೆ ಗೊತ್ತಿಲ್ಲ ಅದು. ಸೊ ಈ ಕಡೆಯಿಂದ ಊರ್ ಕಡೆಯಿಂದ ನೋಡಿದ್ರೆ ಇತ್ಲಿಂದ ಹೋಗಿರೋದು ಮಾತ್ರ ಬಸ್ ಹತ್ತೋದು ನೀಟಾಗಿ ಕಾಣುತ್ತೆ. ಅತ್ಲಿಂದ ಯಾರು ಯಂತ್ರ ಬಂದ್ರೆ ಅದು ನನಗೆ ಗೊತ್ತಿಲ್ಲ. ನಮಗೆ ಅದೆಲ್ಲ ಗೊತ್ತಿಲ್ಲ. ಅತ್ಲಿಂದ ಬಂದಿರೋದು ಗೊತ್ತಿಲ್ಲ. ಅತ್ಲಿಂದ ನಮ್ಮ ಪಡಿ ನಾನು ಬಂದಿದ್ದು ಅಷ್ಟೇನ. ಸರಿ, ಮನೆ ಹತ್ತಾಗ ಹೋದೆ. ಆಮೇಲೆ 8:30 ಊಟ ಮಾಡಿ ಬಾ ಅಂತ ಅಂತು. ಸರಿ, ಇದೀನಿ, ಊಟ ಮಾಡಿ ನೇನುನಾ ಅಂತ ಅಂದೆ. ಯಾಕೆ ನೀನು ಮಾಡೋಕ್ಕಿಲ್ವ ಊಟ? ಮಾಡಿರೋಕ್ಕಿಲ್ವ? ನಾನು ಬರೋದಕ್ಕೆ ಯಾಕೆ ವೆಯ್ಟ್ ಮಾಡ್ತಿದ್ದೆ ಅಂತ ನಾನು ಹೇಳಿದೆ. ಅದು ಊಟ ಮಾಡಿರಲಿಲ್ಲ. ನಾನು ಯಾವಾಗಲೂ ಅದೇ ಮಾತನ್ನ ಹೇಳ್ತಿದ್ದಿತ್ತು. ನಾನು ಎಲ್ಲಾನ ಹೋಗಲಿ ಬರಲಿ, ನೀನು ಅದಕ್ಕಾಗಿ ಕಾಯಕ್ಕೆ ಹೋಗೋಣ, ಊಟ ಮಾಡಿಬಿಟ್ಟಿರು, ನಾನು ಬಂದು ನನಗೆ ಬೇಕಾದರೂ ಮಾಡ್ಕೊತೀನಿ ಅಂತ ಹೇಳಿದ್ದೀನಿ. ನಂದು ಯಾವಾಗಲೂ ಹೇಳ್ತಿದ್ದಂಥ ಅಭ್ಯಾಸ. ಯಾಕೆ ಇನ್ನೂ ಮಾಡಿಲ್ವ? ನಿಂಗೆ ಒಂದಿನ ಅಲ್ವಾ ಹೇಳೋದು, ಮಾಡೋಕ್ಕಿಲ್ವಾ ಅಂದೆ. ನಿನ್ನ ಜೊತೆಲೇ ಮಾಡೋಣ. ಸರಿ ಬಾ ಮಾಡಿ. ಇವಾಗ ಜೊತೆಲೇ ಊಟ ಮಾಡಿದ್ವಿ ಅವತ್ತು, ಸೋಮವಾರ ಅವತ್ತು. ಮುದ್ದೆ ಅನ್ನ ಆ ಥರದ್ದೇ ಅದು, ತರಕಾರಿ ಸಾರು. ಸರಿ, ಊಟ ಮಾಡಿದ್ವಿ. ಊಟ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಯಾಕೋ ಮಕ್ಕನು ಜಾಸ್ತಿ, ದಿನಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಮಕ್ಕನು. ಎಲ್ಲಿಗೋ ಇದೆ ಅಂತ. ಊಟ ಎಲ್ಲ ಆಗೋಯ್ತು. ಎಲ್ಲಿಗೋ ಇದೆ ಅಂತ ಗುಬ್ಬಿಗೆ ಏನು ಇವತ್ತೇನು ಹೊರತ ಗೊತ್ತಿರೋ ಬಸ್ ಮಿಸ್ ಆಯಿತು, ಲೇಟ್ ಆಯಿತು, ಬಂದಿದ್ದೀನಿ. ಯಾಕೆ ಅಂತ ಅಂದೆ. ಯಾಕೆ ಹಿಂಗೆ ನೋಡ್ತಿದ್ದೀಯಾ ಅಂದೆ. ಯಾಕೆ ನೋಡಬಾರ್ದ? ನೋಡು, ಅದಕ್ಕೇನು ವಿಶೇಷವಾಗಿ ನೋಡ್ತಿದ್ದೀಯಲ್ಲ ಅಂತ ಕೇಳಿದೆ. ಹಾಗಾಗಿ ಕರೆಕ್ಟಾಗಿ ಹೇಳಿ, ಸುಳ್ಳು ಹೇಳ್ಬೇಡ. ಏನು ಸುಳ್ಳು ಹೇಳ್ಬೇಡ ಅಂದ್ರೆ ಏನರ್ಥ? ಪಿಕ್ಚರ್ಗೆ ಹೋಗಿದ್ದೆ ನಿಜ ಅಂತ. ಪಿಕ್ಚರ್ಗೆ ಹೋಗಿದ್ದು ನಿಜ. ಆದರೆ ನಾನು ಇನ್ನೊಬ್ಬ, ಅವನ ಹೆಸರು ಕಿಟ್ಟ ಅಂತಾರೆ, ಅಲ್ಲಿ ಅವನ ಹೆಸರು ಕೃಷ್ಣ ಅಂತ. ಇನ್ನೊಂದು ಅವನ ಸರ್ನೇಮು ಕಿಟ್ಟ ಅಂತಾನೆ. ಅವನ್ನ
ಅವನು ನಾನು ಇಬ್ಬರೇ ಹೋಗಿದ್ದಿದ್ದು ಪಿಕ್ಚರ್ಗೆ. ಅವರು ಮನಸ್ಸಿನಾಗ ಏನು ಆಲೋಚನೆ ಮಾಡಿ ಇವರೇ ಚೆನ್ನಾಗಿರಲಿ ಬಿಡು ಅನ್ನೋ ಒಂದು ದೃಷ್ಟಿಗೆ ಬಂದ್ಬಿಟ್ಟವ್ರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೆಲವು ಸತಿ ಹೊಡೆದಿರೋದು ಉಂಟು, ಸುಳ್ಳಲ್ಲ ಯಾಕೆ ಹೇಳ್ಬೇಕು. ಯಾಕೆ ಅಂತಂದರೆ ಆವಾಗಿನ ಅವನು ಮುಂಗೋಪ ಅಂಥದ್ದು ಇರುತ್ತೆ. ಒಂದು 20 ದಿನ ಅದರಿಂದ ಹೇಳಿದ್ರೆ ಇವರು ಸೂಸೈಡ್ ಮಾಡ್ಕೊಳ್ಳೋದಕ್ಕಿಂತ ಒಂದು 20 ದಿನ ಹತ್ತತ್ರ 1 ತಿಂಗಳು ಯಾವುದೇ ತರಹದ ಒಂದು ಸಣ್ಣ ಭಿನ್ನಾಭಿಪ್ರಾಯಗಳು ಬಂದಿರಲಿಲ್ಲ. ಒಂದು ಸಣ್ಣ ಭಿನ್ನಾಭಿಪ್ರಾಯಗಳು ಬಂದಿತ್ತು ಇಷ್ಟೇ ಮಾತು. ಹೌದು, ಊಟದ ದಿನ ಎಲ್ಲಿಗೆ ಹೋಗಿದ್ರಿ, ಏನು, ಯಾಕೆ, ಈ ಥರ ನಿಜ ಹೇಳಿ. ಇಷ್ಟು ಬಿಟ್ಟರೆ ಇನ್ನೇನು ಆಗಿರಲ್ಲ. ಬೇರೆ ಟೈಮ್ನಾಗೆಲ್ಲ ಕೇಳೂರು ಹೊಡೆದಿರಿದ್ದೀನಿ, ಅದೇನು ನನ್ನ ಸಚ್ಚ ಅಂತ ಹೇಳಲ್ಲ. ಕೇಳೂರು ಹೊಡೆದಿದ್ದೀನಿ, ಅವನ್ನೆಲ್ಲ ಮಾಡಿದ್ರೆ ಹಿಂಗೆಲ್ಲ ಆಗ್ತಿರಲಿಲ್ಲ, ನೀವು ಗೊತ್ತಿರಲ್ವೇನು. ರಾತ್ರಿ ಅಷ್ಟೆಲ್ಲ ಆಗೋಯ್ತು. ಬೆಳಿಗ್ಗೆ ಬೆಳಕರ್ಬಿಟ್ಟು ಮನೆ ಕಂಡ್ವಿ, ಆರಾಮಾಗಿ ಮನೆ ಕಂಡ್ವಿ. ಬೆಳಿಗ್ಗೆ ಕೆಲಸಕ್ಕೆ ಕರ್ಕೊಂಬರೋಕ್ಕೆ ಇವನ್ನ ಎತ್ಕೊಂಡೋದು ಪಾತ್ರೆ ಬೆಳಗ್ತಾ ಇದ್ರು ಈಚೆಲಿ. ಪಾತ್ರೆಗಳು ಬೆಳಗ್ತಾ. ಎಷ್ಟು ಗಂಟೆಗೆ? ಒಂದು 8 ಗಂಟೆ ಬೆಳಿಗ್ಗೆ, 7:30 8. ಇನ್ನು ನಾಷ್ಟ ಇಲ್ಲ. ಪಾತ್ರೆ ಬೆಳಗಿದ ಮೇಲೆ ಅಲ್ವಾ ಮಾಡಬೇಕಾಗಿರೋದು. ಇನ್ನು ನಾಷ್ಟ ಏನಿಲ್ಲ. ಇನ್ನು 7:30 8 ಗಂಟೆ ಇರಬೇಕು. ಅವ್ರು ಕೆಲಸದವ್ರು ಬರ್ತಾರಲ್ಲ, ಅವ್ರಿಗೆಲ್ಲ ಅಡುಗೆ ಮಾಡಬೇಕು. ಅಲ್ಲಿಂದ ಅದೇನೋ ಹೂಕೋಸು ತೊಗೊಂಡೋಗಿದ್ದೆ ಅವತ್ತು. ಕೋಸು ಅದನ್ನೆಲ್ಲ ಪಲ್ಯ ಮಾಡೋದಕ್ಕೆ ನನಗೆ ಇಷ್ಟ. ನನಗೆ ಅದಲ್ಲ, ಅವ್ರಿಗೂ ಅದನ್ನೇ, ಕೆಲಸದವ್ರಿಗೂ ಅದನ್ನೇ ಕೊಡು ಅನ್ನೋದು. ಆ ಕಾಲಕ್ಕೆ ಅದು ಏನೋ ಒಂಥರ ಇರುತ್ತೆ ಆ ಥರ. ಹಾಗಾಗಿ ಇವನು ಹೋಗ್ತಾ ಇರ್ಬೇಕಾದ್ರೆ ಬೈಲಿ ಇವನು ಅಡುಗೆ ಮಾಡೋಕೆ ಬಿಡೋದಲ್ಲ, ಇವ್ನು ಎತ್ಕೊಂಡು ಹೋಗು, ಇಲ್ಲಿ ಕೆಲಸ ಮಾಡೋಕೆ ಬಿಡಲ್ಲ, ಅಡುಗೆ ಮಾಡು ಅಂತಿದೆಯಾ, ಅವ್ನು ಎತ್ಕೊಂಡು ಹೋಗು, ಮಗುನ ಎತ್ಕೊಂಡು ಹೋಗು ಅಂತ ಇವನ್ನೆಲ್ಲ ನೀಟ್ ಮಾಡಿಬಿಟ್ಟು ಅದೇನೋ ಪೌಡ್ರು ಇಂಥ ತಗೊಂಡು ಕಪ್ಪು ಕಪ್ಪುದು ಇದರದ್ದು ಇಲ್ಗೊಂದು ಇಕ್ಕಿ ಅಲ್ಲಿಗೆಲ್ಲ ಪೌಡ್ರ್ ಹಚ್ಬಿಟ್ಟು ಎತ್ಕೊಂಡು ಹೋಗು, ನಿನ್ನ ಕೈಲಿ ಆಗಿರೇ ಎತ್ಕೋ. ಆಗಲಿಲ್ಲ ಅಂದ್ರೆ ಅಲ್ಲೊಂದು ಬಸಮ್ಮ ಅಂತ ಐತೆ ನಮ್ಮ ಮನೆಯವ್ರಿಗೆ, ರಾಗಿನ ಏನಾದರೂ ಮಾಡೋದಕ್ಕೆ ಬರೋದು. ಅವಾಗ ರಾಗಿ ಅದೆಲ್ಲ ಮಾಡೋದಕ್ಕೆ ನಮ್ಮ ಮನೆ ತಕ್ಕ ಬರೋದು. ಇವನ್ನ ಚೆನ್ನಾಗಿ ಮಾತಾಡ್ಸೋದು, ಎತ್ಕೊಳ್ಳೋದು, ಆಡೋದು. ನಮ್ಮ ಮನೆ ತಕ್ಕ ಚೆನ್ನಾಗಿದ್ರು ಅವರು. ಆಗಿರೇ ಎತ್ಕೋ, ಇಲ್ಲ ಅವ್ರ ಕೈಗೆ ಕೊಟ್ಬಿಡು ಅಂತ ಹೇಳ್ಕೊಟ್ರು. ಕೆಲಸದವ್ರನ್ನ ಕರೆಯೋಕೆ ಹೋಗ್ತೀನಿ ನಾನು. ಆ ಊರಿನಲ್ಲಿ ಒಂದು ಆ ಸುಗ್ಗಯ್ಯರ ಮನೆ ಅಂತ ಒಂದು ಇದೆ, ಅಲ್ಲೇ ಒಂದು ಗಲಾಟೆ ನಡೀತಿತ್ತು ನೈಟು. ನಾನು ಕೇಳಿಸ್ಕೊಂಡಿದ್ದೀನಿ. ಅಲ್ಲಿ ಹೋಗಿ ಹುಡುಗರು ಸಿಕ್ಕಿದಾಗ ಏನೋ ರಾತ್ರಿ ಗಲಾಟೆ ನಡೀತಿತ್ತು ಇಲ್ಲಿ, ಹಿಂಗೆ ಗಲಾಟೆ ಆಗ್ತಿತ್ತಲ್ಲ, ಏನದು ಅಂತ ಕೇಳಿದೆ ನಾನು. ಅಮ್ಮ ಬಾವಿಗೆ ಬೀಳೋಕೆ ಹೋಗ್ಬಿಟ್ಟಿತ್ತು. ಅಲ್ಲೊಂದು ಬಾವಿ ಇದೆ ನನಗೆ. ಆ ಮನೆಗಳು ಒಂದು 30-40 ಮನೆಗಳು ಬಿಟ್ಟು ಆ ಕಡೆಗೆ ಒಂದು ಬಾವಿ ಇದೆ, ಸೇದಾ ಬಾವಿ, ನೀರು ಇರುತ್ತೆ ಅದರಲ್ಲಿ. ಬೀಳಕ್ಕೆ ಹೋಗಿತ್ತು, ಅದ್ರ ಅಲ್ಲೇನೂ ಆಗಿಲ್ಲ, ಬೀಳಕ್ಕೆ ಹೋಗಿತ್ತು. ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಗಲಾಟೆ ಆಗ್ತಿತ್ತು. ಯಾಕೆ ಏನು ಒಂದೇ ಅವ್ರನ್ನೇನೋ ಮನೆಗೆ ಇರ್ತವೆ ಬಿಸಿವಣ್ಣ ಹಿಂಗೆ ಅಂತ. ಬೇರೆಯವರು ಇದಕ್ಕೂ ಸಂಬಂಧ ಬೇರೆಯವರು. ನಾನು ಇದು ಮಾತ್ಕೊಂಡು ಕುಂತ್ಕೊಳಕ್ಕೆ ಅದೇ ಬಸಮ್ಮನ ಇರ್ತಾರಲ್ಲ, ಅವ್ರು ಬಂದು ಇವ್ನು ಎತ್ಕೊಂಡು ಹೊಂಟೋದ್ರು. ಕೊಡಿಲ್ ಪಾಪುನ್ನ ಅಂತ. ನಾನೇನು ಕೊಟ್ಟೇ ಇಲ್ಲ ಇನ್ನಾನು. ಇವನ್ ಕಂಡ್ರೆ ಬಿಡ್ತಿರಲ್ಲ, ಅವ್ನು ಅಂತಕ್ಕೆ ಬಂದು ಎತ್ಕೊಂಡೋಗಲ್ಲ. ಆಡ್ಸೋದಕ್ಕೆ ಎತ್ಕೊಂಡು ಹೊರಟಾಗ್ತಾರೆ. ಅವ್ರಿಗೆ ಮಕ್ಳುಗಳೇ ಇರಲಿಲ್ಲ. ಮಕ್ಳುಗಳಿದ್ರೊಂದು ಒಬ್ಬ ಹೆಣ್ಮಗ ಇತ್ತು, ಮದುವೆ ಮಾಡಿ ಕಳಿಸ್ಬಿಟ್ಟವ್ರೆ. ಇನ್ಯಾವ ಮಕ್ಕಳಿಲ್ಲ ಅವ್ರಿಗೆ. ಇವನು ಚೆನ್ನಾಗಿ ನೋಡ್ಕೊಳೋರು, ಮುದ್ದಾಗಿ ಚೆನ್ನಾಗಿದ್ದಾರೆ. ಚಿಕ್ಕ ಮಗುನಾಗಿ ಎಲ್ಲ ಸಹಜವಾಗಿ ಹಂಗೆ ಇರೋದು. ಹಾಗಾಗಿ ಎತ್ಕೊಂಡು ಹೋದ್ರು. ಅವಮ್ಮ ಎತ್ಕೊಂಡು ಹೋಗಿ ಅದೇನೋ ಮಾಡ್ತಾಯಿತ್ತೋ ಏನು ಕಥೆನೋ. ಮನೇಲಿ ಅಲ್ಲೇನಾಗಿತ್ತು ಅಂದರೆ, ಅವಾಗಿನ ಕಾಲದಲ್ಲಿ ಇವ್ರು ನಮ್ಮ ಮತ್ತಿಗೆ ಇದ್ರು ಅಲ್ಲಿ ಅಂತ ಹೇಳಿದ್ನಲ್ಲ, ಇವನು ಆ ಸಮಯದಲ್ಲಿ ನಮ್ಮ ಅಣ್ಣ ಅಲ್ಲಿರಲಿಲ್ಲ, ಅಲ್ಲಿ ಮನೇಲಿರಲಿಲ್ಲ. ಆವತ್ತು ಅವನ ಊರಾಗೆ ಇರಲಿಲ್ಲ. ಈ ಅಮ್ಮ ಹೊತ್ತಿಗೆ ಇತ್ತಲ್ಲ, ಅವ್ರ ಊರಾಗಿದ್ರು. ರಾಗಿ ಬೀಸ್ತೀನಿ ಅಂತ ಹೇಳ್ಬಿಟ್ಟು, ರಾಗಿ ಬೀಸಕಲ್ಲಿರುತ್ತೆ ಅಲ್ಲಿ. ರಾಗಿ ಮಿಷನ್ಗೆ ಹೋಗ್ಬೇಕು ಅಂದರೆ ಸಿರಿವಾರ ಅಂತ ಬರುತ್ತೆ, ಒಂದು 3-4 ಕಿಲೋಮೀಟ್ರು, ಇಲ್ಲ 8 ಕಿಲೋಮೀಟ್ರ್ ಹೋಗ್ಬೇಕು. 8 ಕಿಲೋಮೀಟ್ರು ಮಿಲ್ಗೆ ಹಾಕಿಸ್ಕೊಂಬರೋದಕ್ಕೆ ಅಷ್ಟು ದೂರ ಹೋಗ್ಬೇಕು ಹಳ್ಳಿನಲ್ಲಿ. ನಾವೆಲ್ಲ ಗಾಡಿಗಳು ತಗೊಂಡೋಗಿ ಒಂದೇ ಸರಿ ಒಟ್ಟಿಗೆ ಹಾಕಿಸ್ಕೊಂಡ್ಬಿಟ್ಟು ಕಾಮನ್ನಾಗಿ ಆಗೋಗ್ಬಿಟ್ಟಾಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬೀಸೋದನ್ನೂ ಕಲ್ತಿದ್ದು. ಬೀಸೋದು ನಮ್ಮ ಮನೇಲಿ ಐತೆ. ಇವ್ರು ಬೇರೆ ಆಗಿರೋ ಕಾರಣದಿಂದ, ಪಕ್ಕದಲ್ಲೇ ಬೇರೆ ಅಂದರೆ ಅಲ್ಲೇ ಇರೋ ಕಾರಣದಿಂದ ಬೇರೆಯವ್ರ ಮನೆಗೆ, ಇದೇ ಬಸಮ್ಮರ ಮನೆಗೆ ಅವಮ್ಮ ರಾಗಿ ಬೀಸಕ್ಕೆ ಬಂದ್ಬಿಟ್ಟೈತೆ. ಇವ್ರು ಮನೆ ತಕ್ಕ ಹೋಗವ್ರೆ. ನಮ್ಮ ಮನೆ ತಕ್ಕೆ ಇವು ಹೋಗಿ ಎಷ್ಟೋ ಹೊತ್ತಾದ್ಮೇಲೆ ಒಂದು 10 ನಿಮಿಷ, ಒಂದು 10-15 ನಿಮಿಷ ಹೋಗಿ ಒಂದು 10-15 ನಿಮಿಷ ಆದಮೇಲೆ ನಾನು ಈ ಹುಡುಗರ ಹತ್ರನೇ ಮಾತಾಡ್ತಾ ಇದ್ದೆ. ಒಂದು 5-6 ಹುಡುಗರುಗಳನ್ನ, ಆ ವ್ಯಾಪ್ತಿ ಜನಗಳು, ಅವ್ರ ಹತ್ರ ಮಾತಾಡ್ತಿದ್ದೆ. ಸೌಂಡು ಜೋರಾಗಿ ಮನೆ ಹತ್ತವಿಂದ ಜೋರಾದ ಸೌಂಡು. ಏನಲ್ಲಿ ಸೌಂಡ್ ಗೊತ್ತೈತೆ ನೋಡಿ ಅಂತ ಅಂದರು. ಅಂದರೆ ಏನು ನೋಡ್ರಿ ಅಂದರೆ ಇಲ್ಲಿರೋ ಹುಡುಗರುಗಳು ನಾನು ಸೇರಿಬಿಟ್ಟು ಎಲ್ಲ ಓಡಿದ್ವಿ ನಮ್ಮನೆ ತಕ್ಕೆ. ನಮ್ಮನೆ ಇಲ್ಲೊಂದು 30 ಮನೆ ಇದ್ದ, ನಮ್ಮನೆ ತೋಟದಲ್ಲಿ ಅಂತ ಹೇಳಿ ನಾನು ಸಿಂಗಲ್ ನಮ್ಮನೆ. ಅಲ್ಲಿ ಓಡಿದ್ವಿ. ಕಾಲ್ದಾರಿ, ಏನು ಮೇನ್ ರೋಡಲ್ಲ, ಏನಲ್ಲ ಕಾಲ್ದಾರಿ, ರೋಡ್ನಲ್ಲಿ ಹೋಗೋ ಅಂತ ಕಾಲ್ದಾರಿ, ನಡೆದಾಡೋ ಅಂಥದ್ದು ಕಾಲ್ದಾರಿ ಅಂತಾರೆ ಹಳ್ಳಿ ಭಾಷೆನಲ್ಲಿ. ಹಾಗಾಗಿ ಅಲ್ಲಿ ಹೋದ್ವಿ. ನನ್ನ ಇದನ್ನು ಹಾವುಗಳು ಓಡಾಡ್ತಿರ್ತಾವಲ್ಲಿ ಅವಾಗ ಹಾವುಗಳು. ಹಾವೆಲ್ಲ ಹೋಗ್ಬಿಟ್ಟೈತಿ. ಅದಕ್ಕೆ ಮನೆ ತಕ್ಕ ಹಾವುಗಳು ಹೋಗ್ಬಿಟ್ಟಿರ್ತವೆ.
ಕಿರ್ಚ್ಕೊಂಡವ್ರೆ ಅಂತ ಒಂದು ಡೌಟು. ಇಲ್ಲ ಒಂದೊಂದು ಕಡೆದು ಒಂದೊಂದು ಸಂದಾಗ ಹಾವು ಒಳಗಿಳಿಗೆ ಹೋಗ್ಬಿಡ್ತಾ ಅಂತಾನೆ. ಅದಕ್ಕೆ ಮುಂಚೆ ನಾನು ಒಂದು ವರ್ಷದ ಆಚೆ ಒಂದು ಹಾವು ಅನಿವಾರ್ಯ ಪರಿಸ್ಥಿತಿನಿಂದ ತುಳಿದ್ಬಿಟ್ಟು ಕೆಣಕ್ಬಿಟ್ಟಿದ್ದೆ ನಾಗರವನ್ನೇ. ಆಮೇಲೆ ಹಂಗೆ ಹೋದೆ, ಹ್ಯಾಂಗೆ ಮಾಡ್ಕೊಂಡು ನಮ್ಮ ಮನೇಲಿ ಅಕ್ಕಿ ರಾಗಿ ತುಂಬಕ್ಕೆ, ಅಕ್ಕಿ ಅಲ್ಲ ರಾಗಿ ಭತ್ತ ತುಂಬಕ್ಕೆ 2 ಭಾಗಗಳಾಗಿ ವಿಭಾಗಗಳಾಗಿ ವಿಂಗಡಣೆ ಮಾಡಿದ್ವಿ. ಕಣಜ ಅಂತ ಕಣಜ. ಅದು ಹೆಂಚಿನ ಮನೆ ಆಗಿತ್ತು ನಮ್ದು, RCC ಮನೆ ಅಲ್ಲ, ಅದು ಹೆಂಚಿನ ಮನೆ. ಅಲ್ಲಿಗೆ ಹಿಂಗೆ ತೀರ್ಗಳು ಬರೋವು ಹೆಂಚಿನ ಮನೆ ಅಂತ. ಆ ಥರ ಅಲ್ಲೇ ನಮ್ಮ ತೋಟ ಇರೋದ್ರಿಂದ ಸಹಜವಾಗಿ ಹಗ್ಗಗಳು ಅವು ಇವು ಅವೆಲ್ಲ ರೈತರ ಹಾಪಿ ಮನೆಗಳು ಎದ್ದೇ ಇರ್ತವೆ. ಹಗ್ಗಗಳು ಆ ಥರದ ಹಗ್ಗ ಹಾಕೊಂಬಿಟ್ಟು ಹ್ಯಾಂಗ್ ಮಾಡ್ಕೊಂಬಿಟ್ಟು ಮಾಡ್ಕೊಂಡ್ರ ಮಾಡಿರೋ ಯಾರಿಗೂ ಗೊತ್ತು. ಮಾಡ್ಕೊಂಡವ್ರಿ ಅಂತ ಹೇಳಿದ್ರೆ ನಾನು ನೋಡಿದ್ದೀನಿ ಅಂತ ತಾನೇ ಅರ್ಥ. ಸರಿಯಾಗಿ ಯೋಚನೆ ಮಾಡಿ ನೋಡಿ, ಯಾರು ಮಾಡಿರು, ಏನು ಕತ್ತು. ನಮ್ಮ ತೋಟನ ಬೇರೆ ಕೇಳ್ತಾ ಇದ್ರು, ಜಮೀನ್ದಾರಲ್ವ ನಾವು, ತೋಟನ ಬೇರೆ ಕೇಳ್ತಿದ್ರು. ಪಕ್ಕದ್ದು ತಾಂತೀನಿ ಅನ್ನೋರು ನಮ್ಮ ಅಪ್ಪರು, ಪಕ್ಕದನ್ನ ತಾಂತಾ ಇದ್ದೀನಿ ಅನ್ನೋರು. ಅದನ್ನು ಕೊಟ್ಟರು ತಗೊಂತೀನಿ, ನಮಗೇನು ಅಂಥದ್ದು ಕೊಡೋಂಥದ್ದೇನು ಬಂದಿಲ್ಲ ಅನ್ನೋರು. ಇದೇನಾಯ್ತು ಅಂತ ಒಟ್ಟಿನಾಗಿ ಯಾಕೆ ಪ್ರಶ್ನೆ ಹೇಳಿದೆ ಅಂದರೆ, ಅದೇನಾಯ್ತು ಅಂತ ಈಗ ಬರೋದು, ಏನಾಯ್ತಿದು ಅನ್ನೋ ಪ್ರಶ್ನೆ ನಂಗೆ ಕಾಡ್ತೈತೆ. ನಿಮ್ಗೆ ಸತ್ಯ ಹೇಳಬೇಕು ಅಂದರೆ, ಈಗ ನಾನು ಮಾಡಿದ್ದೀನಿ ಅಂದ್ಬಿಟ್ರೆ ನನಗೇನು ಹೊಸ್ದಾಗಿ ಸಜಾ ಕೊಡ್ಸೋಕೆ ಆಗೋದೇ ಇಲ್ಲ. ನಾನು ಕಲ್ತಿರೋ ಅಂಥ ಕಾನೂನು ಚೌಕಟ್ಟಿನಲ್ಲಿ ಏನು ತಿಳಿಬೇಕಾದ ಅದು ತಿಳಿದಿದ್ದೀನಿ. ಅದೇ ನನ್ನ ಐಶ್ವರ್ಯ. ಆ ತೋಟ ತೂಟಿಕೆ ಎಲ್ಲ ನನಗೆ ಲೀಸ್ಟ್ಗೆ ಇಲ್ಲ. ನಾನು ಏನು ಕಲಿಬೇಕಾಗಿತ್ತೋ ಅದನ್ನು ಕಲ್ತಿದ್ದೀನಿ. ಈ ಸಮಾಜದ ಮುಖ್ಯವಾಗಿ ಹೆಂಗೆ ಬದುಕಬೇಕು, ಯಾರ ಹತ್ರ ಹೆಂಗಿರ್ಬೇಕು, ಹೇಗೆ ಬದುಕಬೇಕು, ಎಷ್ಟು ದಿನ ಇರ್ತೀವಿ, ಏನು ಸಂಪಾದನೆ ಮಾಡ್ತಿದ್ದೀವಿ, ಅದನ್ನ ಎಲ್ಲಿಗೆ ತಗೊಂಡು ಹೋಗ್ತಿದ್ದೀವಿ, ಎಂತೆಂಥ ಗಣ್ಯ ವ್ಯಕ್ತಿಗಳನ್ನ ನೋಡ್ತಾ ಇದ್ದೀವಿ, ಏನೆಲ್ಲ ಸಾಧನೆ ಮಾಡಿರೋಂಥ ವ್ಯಕ್ತಿಗಳು, ನಾವೇನು ಮಾಡ್ತಾ ಇದ್ದೀವಿ, ನಾವು ಎಷ್ಟು ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಆಗಲಿದ್ರೂ ಪರವಾಗಿಲ್ಲ ನಾವು ಅಟ್ಲೀಸ್ಟು ಯಾವ ರೀತಿ ಬದುಕ್ಬೋದು ಅನ್ನೋ ಆಲೋಚನೆ ಮಾಡೋಂಥ ಸಾಮರ್ಥ್ಯ ನನಗಿದೆ. ಅದು ನನ್ನ ಆಸ್ತಿ. ಹಾಗಾಗಿ ನಾನೇನು ಯಾರಿಗೇನು ಹೆದರ್ಕೊಬೇಕಾಗಿಲ್ಲ. ಸುಪ್ರೀಂ ಕೋರ್ಟ್ ಜಡ್ಜ್, ಹೈಯೆಸ್ಟ್ ಜಡ್ಜ್ ಬಂದರು ಅವ್ರ ಮುಂದೆ ಹೇಳ್ತೀನಿ, ಮಾಡಿದ್ದೆ ಈಗ ಏನು ಸುಮ್ಮನೆ ಹಂಗೆ ಹೇಳ್ತಾರೆ. ಉದಾಹರಣೆ ಏನು ಅಂತೀನಿ, ಅವ್ರು ಹೊಸ್ದಾಗಿ ನನಗೆ ಸಜಾ ಕೊಡೋಕೆ ಬರೋಲ್ಲ ಅಂಥ ಜಡ್ಜ್ಗಳು ಅಂದರೆ NGO ಅಂತಗಳು ಬರ್ತಾರೆ, ಬೋಲ್ಡ್ ಅಂತ ಮಾಡ್ತಾರೆ. 14 years ಎಬೋ 14 ವರ್ಷಗಳ ನಂತರ ಮಾಡೋ ಅಂಥದ್ರಿಗೆ ನೀನು ಮಾಡಿದ್ದೀನಿ ಅಂತ ಒಪ್ಕೊಂಡ್ರೆ ಮಾತ್ರ ಅವನು ರಿಲೀಜಿಗೆ ಎಲಿಜಿಬಲ್ ಆಗ್ತಾನೆ, ಬಿಡುಗಡೆಗೆ ಅರ್ಹತೆ ಹೊಂದ್ತಾನೆ. ನಾನು ಮಾಡಿರಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಬಿಡಲ್ಲ, ಸರಿ ಹೋಗುವಂತಾನೆ ನೋಡಿಯಲ್ಲ. ಸರಿ ಹೋಗೋದು ಮಾತ್ರ ಅವ್ನು ಅಲ್ಲೇ ಇರಬೇಕು, ಮಾಡಿದ್ದೀನಿ ಅಂತ ಹೇಳೋದಕ್ಕೂ ಅಲ್ಲೇ ಇರಬೇಕು. ರಾಜ್ಕುಮಾರ್ ಅವ್ರು ನೆನಕೊಂಡ್ರು, ಓಕೆ ಹಾಕೊಂಡ್ರು, ನಾವೆಲ್ಲ ಓದ್ವಿ, ಅದನ್ನು ಇಳಿಸಿದ್ವಿ. ಬದುಕಿದ್ರಾ? ಒಂಥರ ಏನೋ ಒಂದು ಚೂರು ಹಿಂಗೆ ನೋಡ್ದಂಗೆ ಆಯಿತು ಅಷ್ಟೇ. ನಮಗೆಲ್ಲ ಒಂದು ಕಡೆಯಲ್ಲಿ ಉಳಿತಾರೆ ಅಂತ ನಾನು ನೀರು ತಗೊಂಬಂದು ಬಾಯಿಗೆಲ್ಲ ಬಿಟ್ವಿ. ಬಾಯಿಗೆ ಬಿಟ್ಟು ನಾನೇ ಈ ಥರಕ್ಕೆಲ್ಲ ನೋಡಿದೆ. ಬೇರೆ ಯಾರು ಮುಟ್ಟಕ್ಕೆಲ್ಲ, ಎಲ್ಲ ಹುಡುಗರು ಇದ್ರಲ್ಲ, ಬೇರೆಯವರು ಹುಡುಗರುಗಳು ಒಳಗಿದ್ದಿತ್ತು. ಆಮೇಲೆ ಹೆಂಗಸರುಗಳು ಒಂದು 2-3 ನಿಮಿಷ ಹಿಂದೆ ಮುಂದೆ ನಾವು ಒಳಗೆ ಇರ್ತೀವಿ. ಹೆಂಗಸರುಗಳು ನಮ್ಮ ಸುಮ್ಮ ಕೊಡೋಕ್ಕಾಗಲ್ವಲ್ಲ. ಎಲ್ಲ ಹುಡುಗ ಒಂದು 3 ಜನ ಹತ್ತಿರು ಕಣಜ ಅಂತಾರಲ್ಲ, ಅದ್ರ ಮ್ಯಾಗ ಹತ್ತಿದ್ವಿ, ಬೆಳೆಸಿದ್ವಿ, ಹಿಂಗೆ ಮನಗಿಸ್ದೆ. ನಾನೇ ಬಿಚ್ಚಿದೆ ಎಲ್ಲಾನು, ನಾನೇ ಓನಾಗಿ ನಾನೇ ಬಿಚ್ಚಿದೆ ಎಲ್ಲಾನು, ನಾನೇ ಬಿಚ್ಚಿದೆ. ಬೇರೆ ಯಾರು ಮುಟ್ಟಕ್ಕಲ್ಲಿ ಒಂಥರ ಅವ್ರಿಗೇನೋ ಒಂಥರ ಇದಾಗುತ್ತೆ, ಆ ಥರ ಯಾರು ಮುಟ್ಟಲ್ಲ. ಆ ಥರ ನಾನೇ ಬಿಚ್ಚಿದೆ, ಹಿಂಗೆ ಜೀರು ಹಾಕಿಟ್ರೆ ನಾನೇ ಬಿಚ್ಚಿದೆ, ಹಿಂಗೆ ಬಿಟ್ಬಿಟ್ಟು ಹಿಂಗೆ ಹೇಳ್ದೆ, ಹಿಂಗೆಲ್ಲ ನೀವುದೆ. ಒಂದ್ಸರಿ ನೋಡೋದು ನೆನಪು ನನಗೆ ಈಗಲೂ ಇದೆ. ಒಂದ್ಸರಿ ನನ್ನ ನೋಡೋದು ನೆನಪೈತೆ, ಇನ್ನೊಂದ್ಸರಿ ನೋಡಿದ ನೆನಪೈತೆ. ನೀರು ಬಿಟ್ಟೆ ನಾನು, ನೀರು ಕುಡಿಯೋಕ್ಕೆ ನೀರು ಬಿಟ್ಟೆ ನಾನು. ಇನ್ನೇನು ಮಾತೇನು ಬರಲಿಲ್ಲ. ಅವರು ತೀರೋಗಿದೆ ಅನ್ನೋದು ಎಲ್ಲ ಅಧಿಕೃತವಾಗಿ ಗೊತ್ತಾಗ್ತದೆ, ಎಂಥರಿಗೂ ಗೊತ್ತಾಗುತ್ತಲ್ವ. ನಿಮಿಷ ಅವ್ರು ಹ್ಯಾಂಗ್ ಮಾಡ್ಕೊಂಡೆ ಅಂತ ಫಸ್ಟ್ ನೋಡಿ ಬಾಯ್ ಬಡ್ಕೊಂಡಿದ್ಯಾರು. ಇಲ್ಲಿಂದ ನಮ್ಮ ಅದಕ್ಕೆ ಹೋದ್ರು, ರಾಗಿ ಬೀಸ್ಕೊಂಡು ಅಂತ ಹೇಳಿದ್ನ. ನಾನು ಪಾಪುನ ಎತ್ಕೊಂಡು ಕೆಲಸದವ್ರನ್ನ ಕರ್ಕೊಂಬರಕ್ಕೆ ಹೋಗಿದ್ನಲ್ವ, ನೋಡಿದ್ದು ಅವರು ಬಾಯಿ ಬಿಡ್ಕೊಂಡು ಮೇಲೆ ನಾನು ಅಲ್ಲಿ ಹೋಗಿದ್ದೆ. ಬಟ್ ನಿಮ್ಮ ಮತ್ತಿಗೆ ನೋಡಿದಾಗ ಒದ್ದಾಡ್ತಿದ್ರಂತ ಸತ್ತೋಗಿದ್ರಂತ? ಇಲ್ಲ, ನಾನೇ ಹೋಗಿ ಬಿಚ್ಚಿದ್ನಲ್ವ. ಮತ್ತಿಗೆ ನೋಡಿ ಬಾಯಿ ಬಡ್ಕೊಂಡಾಗ ಅವ್ರು ಒದ್ದಾಡ್ತಿದ್ರ ಫುಲ್? ಅದನ್ನೆಲ್ಲ ಏನು ಇವತ್ತಿಗೂ ಹೇಳಿಲ್ಲ. ಅವ್ರು ಹೆಂಗೆ ಮಾಡ್ಕೊಂಡಿದ್ದಾರೆ, ನೇಣು ಹಾಕೊಂಡಿದ್ದಾರೆ, ಅಲ್ಲಿನ ಭಾಷೆನಲ್ಲಿ ನೇಣು ಹಾಕೊಂಡಿದ್ದಾರೆ ಅಂತ ಕೂತ್ಕೊಂಡ್ರು ಅಷ್ಟೇ. ಅಷ್ಟು ಮಾತ್ರ ಕೂತ್ಕೊಂಡ್ರು. ಅವ್ರು ಏನು ಮಾಡಿರೋ ಏನು ಕತೆನೋ ಅವ್ರ ಮೇಲೆ ಕೇಸ್ ಆಗಿತ್ತಲ್ವ, ಕೇಸ್ ಆಗಿತ್ತು, ಜೈಲಾಗಿದ್ರು ಅವರು. ಅವ್ರದೆಲ್ಲ ಕೇಸ್ ಹಾಕ್ಬಿಟ್ಟಾಗೋಯ್ತು. ಅವ್ರದೆಲ್ಲ ಬಿಟ್ಬಿಟ್ರು, ಬಿಡುಗಡೆ ಮಾಡಿಬಿಟ್ರು. ಪೊಲೀಸ್ ರಾತ್ರಿ ಗಂಟೆ ಬರಲಿಲ್ಲ. ರಾತ್ರಿಗೆ ಇವರು ಅವ್ರ ಮನೆಯೊಳಗೆ ಬಂದರು, ಹುಡುಗಿಯರ ಮನೆಯವರು ಟ್ಯಾಕ್ಟ್ರ್ ತಗೊಂಡು ಓ ಅಂತ ಬಂದ್ಬಿಟ್ರು. ಸಹಜವಾಗಿರೋ ಅಂಥದ್ದು ಬಂದ್ಬಿಟ್ರು. ಅಲ್ಲಿದ್ದವರು ಅಲ್ಲಿ ಕಾಯ್ಕೊಂಡು ಕುಂತಿಲ್ಲ, ಬೆಂಕಿ ಹಾಕೊಂಡು. ಅಲ್ಲಿ ನಮ್ಮ ಮನೆ ಮುಂದೆಗಳಲ್ಲಿ ಅಷ್ಟು ಫ್ರೀ ಆಗಿತ್ತು, ತೋಟದಲ್ಲಿ ಇದ್ರು ಮನೆ ಫ್ರೀಯಾಗಿ ಕಣ ಅಂತ ಮಾಡ್ತಾರೆ, ಅದು ಬಡಿಯೋದಕ್ಕೆ, ಅದು ಇದು ವ್ಯವಸಾಯದ ಕೆಲಸಗಳಿಗೆ. ಆ ಥರದ್ದು ಆ ಕಡೆಗೆ ಲೈನ್, ಹೂವಿನ ಗಿಡ, ಮಧ್ಯದಲ್ಲಿ ಕಣ, ಅಲ್ಲಿ ಬೋರು, ಆ ಥರಕ್ಕಿತ್ತು ಜಾಗ. ನಾವಲ್ಲಿ ಬೆಂಕಿ ಹಾಕ್ಕೊಂಡು ಅಲ್ಲಿ ಕಾಯ್ಕೊಂಡು ಕುಂತ್ಕೊಂಡಿದ್ವಿ, ಒಂದು 8-10 ಜನ.
ಹೆಣ ಹಾಕೊಂಡು ಹೆಣ ಒಳಗೆ ಐತೆ, ಒಳಗೆ ನಾವು ಈಚೆಗೆ ಎತ್ತಿರಕ್ಕೆಲ್ಲ ಒಳಗೆ ಇತ್ತು. ಈಚೆಗೆ ಹಾಕಿತ್ತು ನಾನು ಮನೇಲೇ ಇತ್ತು. ಚಾಪೆ ಹಾಸ್ಬಿಟ್ಟು ಚಾಪೆ ಮಲಗಿಸ್ಬಿಟ್ಟು ಅಲ್ಲಿದ್ವಿ. ನಾವು ಮಾತ್ರ ಆಚೆಲಿದ್ವಿ. ಅವ್ರು ಟ್ಯಾಕ್ಟ್ರ್ ಹೋಗಿ ಬರ್ತಿದ್ದಂಗೆ ಹಿಂಗೆ ಆಗುತ್ತೆ, ಹಿಂಗೆ ಹೋಗುತ್ತೆ. ಸಿಟ್ಟಿನ ವೇಳೆ ಅನ್ನೋದು ಕೆಟ್ಟದು ಶಿವಣ್ಣ, ನೀನು ಹೊಲ್ಟೋಗ್ಬಿಡು, ಇಲ್ಲಿರಬೇಡ, ಸುಮ್ಮನೆ ಯಾಕಾಗ್ತದೆ, ಏನು ಬರುತ್ತೆ ಫೇಸ್ ಮಾಡೋಣ, ಹೊಲ್ಟೋಗ್ಬಿಟ್ಟೇನೋ ಒಂದು. ನಾನು ಜಾಸ್ತಿ ದೂರ ಹೋಗಲಿಲ್ಲ, ಅಲ್ಲೇ ತೆಂಗಿನ ಮರ, ಒಂದು ತೋಟ ಅಲ್ವಾ, ಅಲ್ಲೇ ಇದ್ದೆ, ನೋಡೋಣ ತಡಿ ಅಂತಾನೆ. ಅವರು ಸಹಜವಾಗಿ ಎಲ್ಲ ಹೋಗ್ಬಿಟ್ರು. ಅಲ್ಲಿ ಯಾರ ಕ್ರಿಮಿನಲ್ಗಳಿದ್ರೆ ಏನೋ, ಅಲ್ಲೇನಾಯಿತು, ಸಿಬಡಿ ರೆಫರಲ್ ಆಗೈತೆ ಕೇಳಿ, ಅಲ್ಲೇನಾಯಿತು. ಇವಾಗ ಅದ್ರಕ್ಕೆ ಮುಂಚೆಲಿ ಏನೂ ಆಗಿರಲಿಲ್ಲ. ಅಲ್ಲಿರೋರೆಲ್ಲ ಅಲ್ಲಿ ಎಷ್ಟು ಜನ ಇದ್ರು ಎಲ್ಲರೂ ನೋಡ್ಯವ್ರೆ. ಆಮೇಲೆ ಏನಾಗ್ಬಿಟ್ಟೈತೆ, ಬರೆಗಳು ಹಾಕ್ಬಿಟ್ಟಾರೆ ಅಲ್ಲಿ. ಏನು ಅಂಡೆ ಒಲೆ ಇತ್ತು ಅವಾಗ, ಅಂಡೆ ಒಲೆ ನೀರು ಕಾಯಿಸೋದಕ್ಕೆ. ಅಂಡೆ ಇರುತ್ತೆ, ಅದೊಂಥರ ಒಲೆ ಇರುತ್ತೆ, ಅಲ್ಲಿ ಸೌದೆ ಹಾಕ್ಬಿಟ್ರೆ ನೀರು ಹಾಂ ಎಡಮಟ್ಟೆ ಏನೋ ಕೊಬ್ಬರಿ ಚುಪ್ಪು ಹಾಕಿದ್ರೆ ಕಾಯ್ತಿರ್ತದೆ. ಆ ಕಡೆಗೆ ಬಚ್ಚಲು ಇರುತ್ತೆ. ಅಲ್ಲಿಂದ ಏನಾರ ಕಟ್ಕೊಂಬಿಟ್ರೆ ಹಿಂಗೆ ಹೋಗೋಕ್ಕೆ ಒಂದು ಪೈಪ್ ಬರ್ಜಿ ಅಂತಾರೆ ಅದನ್ನು. ನಮ್ಮ ತೆಂಗಿನ ತೋಟ ಇದ್ದಿದ್ರಿಂದನ ಆ ತೆಂಗಿನ ಮರಕ್ಕೆ ಹುಳ ಬೀಳ್ತಾವಲ್ವ, ಅದಕ್ಕಾಗಿ ಆ ಹುಳ ತೆಗಿಯೋದಕ್ಕೆ ಅಂತ ಒಂದು ಬರ್ಜಿ ಮಾಡ್ತಿರ್ತೀವಿ. ಆ ಬರ್ಜಿನ ತೆಂಗಿನ ಮರಗಳ ದೊಡ್ಡವಾದವಲ್ಲ ಸಾಮರ್ಥ್ಯವಾಗಿ, ಅದಕ್ಕೆ ಉಪಯೋಗಿಸ್ಕೊಂತ ಇದ್ವಿ. ಸೊ ಹಾಗಾಗಿ ಆ ಬರ್ಜಿನ ಚುಚ್ಚೋಕ್ಕೋಸ್ಕರ ಅದನ್ನು ಕಂಪ್ಲೀಟ್ ಅಲ್ಲೇ ಇಟ್ಬಿಡ್ತಿದ್ವಿ. ಅವಾಗ ಕಟ್ಕೊಂತ ಹಿಂಗೆ ಚುಚ್ಬಿಡೋದು. ಅಕಸ್ಮಾತ್ ಅನ್ನಪ್ಪನ ಚೆಲ್ಬಿಟ್ರ ಅಂತಂದ್ರೆ ಇವರು ಚುಚ್ಚಿದ್ರೆ ಆಚೆ ಬಂದ್ಬಿಡ್ತು. ಆ ಕಾರಣಕ್ಕೋಸ್ಕರ ನಾವು ಅಲ್ಲೇ ಬಿಡ್ತಿದ್ವಿ. ಅದನ್ನ ತಗೊಂಡ್ಬಿಟ್ಟು ನೀರೊಲೆಗೆ ಇಟ್ಬಿಟ್ಟು ಕಾಯಿಸ್ಬಿಟ್ಟವ್ರೆ. ಯಾರು? ಅವ್ರ ಮನೆಯವರು. ಹಾಂ, ಕಾಯಿಸ್ಬಿಟ್ಟು ಬರೆ ಹಾಕ್ಬಿಟ್ಟು ನಾನು ಮಾಡಿದ್ದೀನಿ ಕ್ರಿಯೇಟ್ ಮಾಡೋದಕ್ಕೆ. ಎಣಕ್ಕೆ? ಹೌದು, ಸತ್ಯ, ದಟ್ ಈಸ್ ಫ್ಯಾಕ್ಟ್. ಸತ್ತಿರೋ ಎಣಕ್ಕೆ ಬರೆ ಹಾಕ್ಯವ್ರೆ. ಅದಕ್ಕೂ ವೀರಸಂಗಯ್ಯ ಅನ್ನೋನು ಸತ್ತಿರೋದಕ್ಕೆ ಮುಂಚೆಲೆ ಬಿದ್ದೇವೆ ಅಂತ ಕೊಟ್ಬಿಟ್ಟ. ಹೇಳ್ತಾ ಇರೋನು ನಾನಲ್ವಾ ನೀನಲ್ವಾ, ನನ್ನ ಬಾಕ್ಸ್ ಅಂತ ಮಾತ್ರ ನಾನು. ಅಂದರೆ ಏನು, ಒಟ್ಟು ನೀವು ನಿಮ್ಮ ಪತ್ನಿ ಹೊಡೆದು ಕೊಂದಿದ್ದೀರ ಅಂತ ಪ್ರೂವ್ ಮಾಡೋಕ್ಕೆ? ಪ್ರೂಫ್ ಮಾಡಿದ್ದು ಆಯ್ತು. ಹೊಡೆದು ಬರೆ ಹಾಕಿ ಗಾಯ ಮಾಡಿ ಎಲ್ಲ ಡಾಕ್ಟ್ರು ಕೊಟ್ಟ, ನಾವಿಲ್ವಲ್ಲ, ಊರು ಬಿಡಿಸ್ಬಿಟ್ರಲ್ಲ ನಮಗೆ ಗೊತ್ತಿಲ್ಲ. ಡಾಕ್ಟ್ರಿಗೆ ರಿಪೋರ್ಟ್ ಕೊಟ್ಟವ್ರೆ. ಕೊಟ್ಟು ನಾವಿಲ್ವಲ್ಲ ಊರಾಗೆ. ಬಟ್ ಡಾಕ್ಟ್ರಿಗೆ ಗೊತ್ತಾಗಲ್ಲ ಇದು ಸತ್ ಮೇಲೆ ಹಾಕಿರೋ. ಗೊತ್ತಿರುತ್ತೆ, ನಾವಿಲ್ವಲ್ಲ. ಹೊಡೆದಾಗ ಬರೀರಿ ಅಂತಾರೆ. ಯಾರು ನೀವು ಹಂಗೆ ಕೇಳೋಣ, ಬರೀರಿ ಅಂತಾರೆ. ಆ ಥರದಲ್ಲಿ ಇರ್ತಾರೆ ಡಾಕ್ಟ್ರ್ ಕ್ಲೋಸ್ ಆಗಿ. ಅದೇನು ಆ ರೇಂಜ್ಗೆ ಇರೋದು ಸಾಕಷ್ಟು ಜನ ಇದ್ದಾರೆ. ಯಾರು ಹಂಗೆ ಬೇಕಾದ್ರು ಹಂಗೆ ಮಾತಾಡ್ತಾರೆ. ಇನ್ಸ್ಪೆಕ್ಟ್ರಿಗೂ ಮಾತಾಡೋರು ಇರ್ತಾರೆ ಆ ಥರ. ಸಾಮಾನ್ಯ ಜನನೇ ಹಂಗೆ ಮಾತಾಡ್ತಾರೆ. ಸಾಮಾನ್ಯದವ್ರಿಗೆ ಸಣ್ಣ ಪುಟ್ಟರಲ್ಲ, ಅವ್ರದ್ದೇ ಲೆವೆಲ್ನ ತೂಗ ಅಂತವ್ರು ಎಂಥ ಅಧಿಕಾರ ಬೇಕಾದ್ರೂ ಮಾತಾಡ್ತಾರೆ. ಸೊ ನೀವು ಓಡೋಗ್ಬಿಟ್ರಿ, ಊರು ಬಿಟ್ಬಿಟ್ರಿ. ನಾವು ಆ್ಯಂಟಿಸಿಪೆಂಟ್ ಬೇಲ್ ಮಾಡಿಸ್ತೀವಿ ಅಂತ ಹೇಳಿದ್ರು. ಅಷ್ಟು ಸುಲಭ ಅಲ್ಲ ಆ್ಯಂಟಿಸಿಪೆಂಟ್ ಬೇಲ್ ಮಾಡ್ತೀವಿ. ಎಲ್ಲ ಕೇಸ್ಗೆ ಕಳ್ತನದ ಕೇಸ, ಯಾರೋ ಬೈದಿರೋ ಕೇಸ. ಅರೆಸ್ಟ್ ಆಗಿದೆ ಅವಾಗ? ಅರೆಸ್ಟ್ ಆಗಿತ್ತು, ಬೇಲ್ ಆಗ್ತದೆ ಅಂತ ಹೇಳಿರಲ್ಲ. ಆ ಊರು ಈ ಊರು ತಿರುಗಿಸಿ ಒಂದು ಸ್ವಲ್ಪ ದಿನ ಸಂಬಂಧಿಕರ ಮನೇಲಿ ಹಿಡಿದ್ರೆ ಹಿಡಿದು ಬಿಡ್ತಾರಂತೆ. ಎಲ್ಲ ಇದನ್ನ ಹಾಕ್ಬಿಟ್ಟವ್ರಂತೆ. ಅವಾಗ ಈಗ್ಲಂಗೆಲ್ಲ ಫೋನ್ಗಳು ಮೊಬೈಲ್ಗಳು ಅದೆಲ್ಲ ಏನಿರಲಿಲ್ಲ. ಹುಡುಕ್ತಾರಂತೆ ಸೇವಾಡಿಗಳು, ಚಡ್ಡಿನ ಹಾಕ್ಕೊಂಬಂದ್ಬಿಡ್ತಾರಂತೆ ಪೊಲೀಸ್ನವರು. ಸುಮ್ಮನೆ ಊಹಾಪುರ. ಯಾರೊಬ್ಬ ನೋಡಿರೋನ ಪೊಲೀಸ್ ಇರ್ಬೋದು, ಅವನೆಲ್ಗೋ ಕಸ ಹೊತ್ಕೊಂಡು ಹೋಗ್ತಿರ್ತಾನೆ ಪಾಪ, ಹಳ್ಳಿನಾಗಿರುತ್ತವ. ಇವರು ಪೊಲೀಸರು ಇರ್ಬೋದು. ಆ ಒಂದು ಭಯ ಐತೆ ನೋಡು. ಅದಕ್ಕಿಂತ ಜೈಲಾಗಿರೋದೇ ಎಷ್ಟೋ ಉತ್ತಮ ಆಗಿತ್ತು. ದಿನ ಸಾಯಕಿನ 2 ತಿಂಗಳು ಎಣಗಿಸ್ಬಿಟ್ರು ಬೇಲ್ ಆಗ್ತಾ ಇಲ್ಲ. ಹೆಂಗ್ರೆ ಕೊಟ್ಬಿಡ್ತಾರೆ ಬೇಲು? ಹಂಗೆ ಕೊಟ್ಬಿಟ್ಟು ಹೆಂಗೆ ಕದ್ದೋಗಿ ಆಂಟಿಸಿಪೆಂಟ್ ಬೇಲ್ ಕೊಟ್ಬಿಟ್ರೆ ಪ್ರಪಂಚ ಉಳಿತದ? ಬೇಲ್ ಮಾಡಿಸಿರ ದುಡ್ಡು ಹೋದ್ರಾಗ್ಲಿ ಬಿಡು. ನನ್ಗೆ ಇದೆಲ್ಲ ಗೊತ್ತಾಗ್ತಿರಲ್ಲ ಅವಾಗ, ಇವಾಗ ಗೊತ್ತಾಗ್ತಾ ಇರೋದು. ಈ ಯಾರ್ದೋ ಮಾತು ಕೇಳ್ಕೊಂಡು ಹಿಂಗೆ ಹೊಂಟು 2 ತಿಂಗಳು ಅಪ್ಸ್ಟ್ಯಾಂಡಿಂಗು ಅಂತ ಒಂದೇ ಕಡೆಯಲ್ಲಿ 2 ತಿಂಗಳಲ್ಲ. ಆಮೇಲೆ ನೀವು ಯಾರ ಮನೆಗೆ ಉಳ್ಕೋತಾ ಇದ್ರಲ್ಲ, ಅವ್ರಿಗೆಲ್ಲ ನೀವು ಈ ಥರ ಕೇಸಲ್ಲಿ ಇದೀನಿ ಅಂತ ಗೊತ್ತೇ ಇಲ್ಲ? ಗೊತ್ತಿತ್ತು, ಖಂಡಿತ ಗೊತ್ತಿತ್ತು. ಗೊತ್ತಿದ್ದು ಹೆಂಗೆ ಬಿಟ್ಕೊಂಡು ಕೊಡಲಿಲ್ಲ ಅಂದರೆ ನಮ್ಮ ಮೇಲೆ ಇರೋಂಥ ಸಂಪೂರ್ಣವಾದ ನಂಬಿಕೆ ಅವ್ರಿಗೆ.